ಇದು ಕನ್ನಡ ಭಾರತಿ 3ನೇ ತರಗತಿಯ ಪುಸ್ತಕ. ನೆನಪಿದೆಯಾ ಗೆಳೆಯರೇ? ಜೀವನಕ್ಕೆ ಅದ್ಭುತ ಪಾಠ ಕಲಿಸುವಂತಹ ಪಾಠಗಳು, ಪದ್ಯಗಳು. ಬನ್ನಿ ನೋಡೋಣ. ವಾಸನೆಯ ಬೆಲೆ ಎಂಬ ಪಾಠ. ಹಲಸಿನ ಹಣ್ಣಿನ ವಾಸನೆ ಕುಡಿದ ಹುಡುಗ ವಾಸನೆ ಕುಡಿದಕ್ಕೂ ಬೆಲೆ ಕಟ್ಟಿದ ಹಾಗೂ ಅಂಗಡಿಯವನಿಗೆ ಪಾಠ ಕಲಿಸಿದ ಒಂದು ಪಾಠ ಇದು. ಹಾಗೆ ಇದು ಒಂದು ಆಮೆ ಅಕ್ಕಿಯಂತೆ ಹಾರಬೇಕೆಂಬ ಕನಸು ಕಂಡು ನಕ್ಕ ಜನರ ಬೈಯಲೆಂದು ಬಾಯಿ ತೆಗೆದು ಪ್ರಾಣ ಕಳೆದುಕೊಂಡ ಆಮೆ. ಇದು ಗಿರಿರಾಜ್ ಹೊಸಮನಿ ಎಂಬ ಲೇಖಕರು ಬರೆದಿರುವಂತಹ ಪದ್ಯ. ಎಂತಹ ಅರ್ಥಗರ್ಭಿತವಾಗಿದೆ ಅಲ್ವಾ ಗೆಳೆಯರೇ? ಹಾಗೆ ಮತ್ತೊಂದು ಪದ್ಯ, ಬಾನ ಕುಸುಮ. ಅಳುವ ಮಕ್ಕಳಿಗೆ ಚಂದಿರನನ್ನು ತೋರಿಸಿ ಊಟ ಮಾಡಿಸುವ ಪದ್ಯ ಇದು. ಇಂದಿಗೂ ಸಹ ಈ ಪರಿಕಲ್ಪನೆ ಚಾಲ್ತಿಯಲ್ಲಿದೆ. ಹಾಗೆ ಮತ್ತೊಂದು ಸಹಬಾಳ್ವೆಯ ಪಾಠ, 3 ಮೀನುಗಳು. ಇದೆಲ್ಲ ನೆನಪು ಬರಬೇಕಾದರೆ ಗೆಳೆಯರೇ, ಹಾಗೆ ವಾಪಸ್ ನಮ್ಮ ಬಾಲ್ಯಕ್ಕೆ ಕಣ್ಮುಚ್ಚಿ ಹೋಗಿ ಬಂದ್ಬಿಡಿ. ಹಾಗೆ ಮತ್ತೊಂದು ಹಾಸ್ಯ ಪಾಠ, ಅದುವೇ ಸಕ್ಕರೆ ನಾಗಣ್ಣ. ಪೂಜೆಗೆ ವ್ರತ ಮಾಡುವುದು, ದಾನಕ್ಕೆ ಹಸು ಕೊಡಲಾಗದೆ ಅಕ್ಕಿ ಹಿಟ್ಟಿನಲ್ಲಿ ಹಸು ಮಾಡಿ ದಾನ ಮಾಡುವುದು. ಮಕ್ಕಳಿಗೆ ವ್ರತ ಮಾಡಿ ಹಸಿದಾಗ ಹಿಟ್ಟಿನ ಹಸುವನ್ನು ತಿನ್ನಲು ಮಕ್ಕಳು ಗುಸುಗುಸು ಮಾತನಾಡುವಾಗ ಸಾಧು ಕೇಳಿಸಿಕೊಂಡು ನನ್ನನ್ನೇ ತಿನ್ನುತ್ತಾರೆಂದು ಓಡಿ ಹೋದ ಹಾಸ್ಯಭರಿತ ಪಾಠ ಅಲ್ಲವೇ? ಹಾಗೆ ಮುಂದಕ್ಕೆ ಹೋದರೆ ಗಿಳಿ ಮತ್ತು ಮರದ ಕತೆ. ಸುಂದರವಾದ ದ್ವೀಪದಲ್ಲಿ ಸುಂದರವಾದ ಮರಗಳು, ಬೆಟ್ಟಗುಡ್ಡಗಳು, ಅದರಲ್ಲಿ ಸುಂದರವಾದ ಪಕ್ಷಿಗಳು ಒಡನಾಟ. ಒಂದು ಮರ ಒಣಗಿದಾಗ ಪಕ್ಷಿಯ ಗೋಳು. ಅದನ್ನು ಕೇಳಿ ಒಬ್ಬ ರೈತ ಅದಕ್ಕೆ ಡಾಕ್ಟರ್ ಕರೆಸಿ ಮತ್ತೆ ಚಿಗುರಿಸಿ ಬೆಳೆಸಿ ಪಕ್ಷಿಗೂ ರೈತನಿಗೂ ಡಾಕ್ಟರ್ಗೂ ಹಾಗೂ ನಮಗೂ ಸಂತೋಷ ತರಿಸಿದ ಪಾಠ, ಅದುವೇ ಗಿಳಿ ಮತ್ತು ಮರದ ಕತೆ. ಇನ್ನೊಂದು ಪಾಠ, ಜೀವನಕ್ಕೆ ಪಾಠ ಕಲಿಸಿದ ಒಂದು ಪಾಠ. ಇಂತಹ ಅದ್ಭುತ ಪಾಠ ಓದಿ ಕೇಳಿದ ಕಲಿತ ನಾವೇ ಧನ್ಯರು, ಅದುವೇ ಸಹಬಾಳ್ವೆ ಎಂಬ ಒಂದು ಒಳ್ಳೆಯ ಪಾಠ. ಆಹಾ! ಇನ್ನೊಂದು ವಿಶೇಷ ಪಾಠ ಎಂದರೆ ತಾಯಿ ಮತ್ತು ಮಗು ಎಂಬ ಪಾಠ. ಅದ್ಭುತ, ಅತ್ಯದ್ಭುತ ಎಂದು ಹೇಳಿದರೆ ತಪ್ಪೇನಿಲ್ಲ. ಆಗ ಬಾಲ್ಯದಲ್ಲಿ ನಮಗೆ ಹೆಚ್ಚು ಸೆಂಟಿಮೆಂಟಲ್ ಅರಿವಾಗದೇ ಇರಬಹುದು. ಈಗ ಅದನ್ನು ಓದಿದರೆ ತುಂಬ ಅದ್ಭುತವಾಗಿದೆ. ಆ ತಾಯಿಯು ಪಟ್ಟ ಕಷ್ಟ, ಮಾಡಿದಂತಹ ತ್ಯಾಗ, ಮಗುವಿಗಾಗಿ ಪಟ್ಟ ಕಷ್ಟ, ಮನಸ್ಸಿನ ನೋವು, ತಳಮಳ, ಇದೆಲ್ಲ ಯಾತಕ್ಕೋಸ್ಕರ ಗೊತ್ತಾ? ತನ್ನ ಪುಟ್ಟ ಕಂದಮ್ಮನಿಗೆ ಹಾಲುಣಿಸಲು ಆಗಲಿಲ್ಲವಲ್ಲ ಎಂಬ ತಾಯಿಯ ತಳಮಳ. ಅದ್ಭುತ ಫ್ರೆಂಡ್ಸ್, ಅದ್ಭುತ. ಹಾಲು ಮಾರುವ ತಾಯಿಯು ತನ್ನ ಕಂದಮ್ಮನಿಗೆ ಹಾಲು ಉಣಿಸಲಾಗಲಿಲ್ಲವಲ್ಲ ಎಂದು ಕೊರಗಿ ಧೈರ್ಯ ಮಾಡಿ ಕಷ್ಟಪಟ್ಟ ರೀತಿ ಅದ್ಭುತ ಪಾಠ. ಹಾಗೂ ಮತ್ತೊಂದು ಮಕ್ಕಳಿಗೆ ಇಷ್ಟವಾದ ಆಟದ ಪಾಠ, ಅದುವೇ ಕಪ್ಪೆಯೋಟ. ಈ ಆಟ ಇಂದಿಗೂ ಮರೆಯೋಕೆ ಆಗಲ್ಲ. ಚಾಲ್ತಿಯಲ್ಲಿರುವ, ಈಗಲೂ ಸಹ ಪ್ರತಿಯೊಂದು ಶಾಲೆಯಲ್ಲಿ ಇದು ಚಾಲ್ತಿಯಲ್ಲಿದೆ. ಆಟ ಎಂದರೆ ಮೊದಲಿಗೆ ಬರುವುದೇ ಕಪ್ಪೆಯೋಟ. ಅದಾದ ನಂತರ ಪೆಟ್ಟಿಗೆ ಯಾರದು, ಇದರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ನೀವೇ ನೆನಪು ಮಾಡಿಕೊಳ್ಳಿ. ನಂತರ ಶರಣಾಗತ ರಕ್ಷಕ, ಪಾರಿವಾಳ ಮತ್ತು ರಾಜನ ಕತೆ. ಸೊಗಸಾಗಿದೆ, ಆದರೆ ಅರ್ಧ ಮಾತ್ರ ಇದೆ. ಇದು ನಮ್ಮ ಬಾಲ್ಯದ ನೆನಪು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಮತ್ತು ನಿಮ್ಮ ನೆನಪುಗಳನ್ನು ಈ ವಿಡಿಯೋ ಮುಖಾಂತರ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.